ಹಾಯ್ ನಮಸ್ಕಾರ. ನೀಟಿ ವಿದ್ಯಾರ್ಥಿಗಳು ಭಾಳಷ್ಟು ಕರ್ನಾಟಕದಲ್ಲಿ ವೇಟ್ ಮಾಡ್ತಿದ್ದು, ಕೌನ್ಸಿಲಿಂಗನ್ನು ಯಾವಾಗ ಎನ್ ಟಿ ಎಯಿಂದ ಅಧಿಕೃತವಾಗಿ ಶುರು ಮಾಡ್ತಾರೆ, ಹಾಗೆ ಆಪ್ಷನ್ ಸೆಂಟ್ರನ್ನು ಯಾವಾಗ ಬಿಡುಗಡೆ ಮಾಡ್ತಾರಂತ ಭಾಳಷ್ಟು ಗೊಂದಲಗಳಿದ್ವು. ಅಧಿಕೃತವಾಗಿ ಎನ್ ಟಿ ಎಯಿಂದ ಮತ್ತು ಕೆ ಎಯಿಂದ ಅಧಿಕೃತವಾಗಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದೇ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಹಾಗೆ ಥರ್ಡ್ ವೀಕ್ನಲ್ಲಿ ನಿಮಗೆ ಒಂದು ಕಂಬೈನ್ ಕೌನ್ಸಿಲಿಂಗ್ ಆಗಿಬಿಟ್ಲೆ ನಿಮಗೆ ಆಪ್ಷನ್ ಸೆಂಟ್ರನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಅಂದರೆ MCC ಸ್ಟೂಡೆಂಟ್ಗಳು ಮಾತ್ರ ಈಗ ಆಲ್ ಇಂಡಿಯನ್ ಕೌನ್ಸಿಲಿಂಗನ್ನು ಬಿಡುಗಡೆ ಮಾಡಿ, ಹಾಗೆ ಅನಂತರ ಕೆ ಎಯಿಂದ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗನ್ನು ಮಾಡ್ತಾರೆ. ಹಾಗೆ KCT ವಿದ್ಯಾರ್ಥಿಗಳು ಮತ್ತು ನೀಟಿ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಕಂಬೈನ್ ಕೌನ್ಸಿಲಿಂಗನ್ನು ಮಾಡ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಅಧಿಕೃತವಾಗಿ ಇದೇ ಫಸ್ಟ್ ವೀಕ್ನಲ್ಲಿ ನಿಮಗೆ ಆಲ್ ಇಂಡಿಯನ್ ಕೌನ್ಸಿಲಿಂಗನ್ನು ಮಾಡ್ತಾರೆ. ಅದು MCC ಸ್ಟೂಡೆಂಟ್ಗೆ ಅಂದರೆ ಆಲ್ ಇಂಡಿಯನ್ ಟಾಪರ್ಸ್ ವಿದ್ಯಾರ್ಥಿಗಳಿಗೆ, ಹೆಚ್ಚಿನ ಅಂಕ ಪಡೆದಂಥ ರ್ಯಾಂಕರ್ಸ್ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯನ್ ಕೌನ್ಸಿಲಿಂಗನ್ನು ಮಾಡ್ತಾರೆ. ಅಂದರೆ ಹೆಚ್ಚಿನ ಯೂನಿವರ್ಸಿಟಿಯಲ್ಲಿ ಭಾಗವಹಿಸಲು ಅಂದರೆ ಪಾರ್ಟಿಸಿಪೇಟ್ ಮಾಡಲು ಅವಕಾಶವನ್ನು ಕೊಡ್ತಾರೆ. ಅಧಿಕೃತ ವಿದ್ಯಾರ್ಥಿಗಳಿಗೆ ಆ ಒಂದು ಬಿಗ್ ಅಪ್ಡೇಟನ್ನು ಕೊಡ್ತಾರೆ ಸರ್ಕಾರ ಕಡೆಯಿಂದ. ಹಾಗೆ ಕೆ ಎಯಿಂದ ಅಧಿಕೃತವಾಗಿ ನಿಮಗೆ ಕರ್ನಾಟಕದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದಂಥ ನೀಟಿ ವಿದ್ಯಾರ್ಥಿಗಳಿಗೆ ಕಂಬೈನ್ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಅದು ಥರ್ಡ್ ವೀಕ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಈಗ ಅಲ್ಲಿ ಆಲ್ ಇಂಡಿಯನ್ ಕೌನ್ಸಿಲಿಂಗನ್ನು ಆರಂಭಿಸಿ ಮತ್ತು ಅವ್ರದ್ದೊಂದು ಸರಿಯಾದ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಂಡು ಕೆ ಎಯಿಂದ ಬಿಡುಗಡೆ ಕೊಡ್ತಾರೆ. ಅದ ನಂತರ ನಿಮಗೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಕಂಬೈನ್ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಈಗಾಗಲೇ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಆಲ್ ಇಂಡಿಯನ್ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಅದಾದ ನಂತರ ಥರ್ಡ್ ವೀಕ್ನಲ್ಲಿ ಆಪ್ಷನ್ ಸೆಂಟರ್ನ ಬಿಡುಗಡೆ ಮಾಡ್ತಾರೆ. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆಪ್ಷನ್ ಸೆಂಟರ್ನ ಮಾಡಬೇಕಾಗಿರುತ್ತೆ. ಹಾಗೆ MBBS ಓದುವಂಥ ವಿದ್ಯಾರ್ಥಿಗಳು ಕಂಬೈನ್ ಕೌನ್ಸಿಲಿಂಗ್ಗೋಸ್ಕರ ಅಟೆಂಡ್ ಮಾಡಬೇಕು. ಹಾಗೆ ಮೆಡಿಕಲ್ ಸೀಟ್ ಮತ್ತು ಗೌರ್ಮೆಂಟ್ ಸೀಟ್ಗಳಾಗಿ ಫೀಸ್ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದು ಸ್ಕೋರಿಂಗ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಗನೆ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು, ಮತ್ತು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ಗೋಸ್ಕರ ನಿಮ್ಮ ಒಂದು NTA ಒಳಗೆ ನಿಮ್ಮೊಂದು ಒಂದು ರೂಲ್ ನಂಬರ್ ಇರುತ್ತೆ ನೋಡಿ. ರೂಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಕಡ್ಡಾಯವಾಗಿ ಅದನ್ನು ಎಂಟರ್ ಮಾಡಿ. ತಪ್ಪದೇ ವಿದ್ಯಾರ್ಥಿಗಳು ಎಂಟರ್ ಮಾಡಿದರೆ ಮಾತ್ರ ಕೌನ್ಸಿಲಿಂಗ್ಗೋಸ್ಕರ ಅಟೆಂಡ್ ಮಾಡ್ಕೋಬೋದು. ಹಾಗೆ ಅಡ್ಮಿಷನ್ ಪ್ರೊಸೆಸ್ಗೋಸ್ಕರ ಬೇಕಾಗಿರುವಂಥ ಅಗತ್ಯ ದಾಖಲೆಗಳು ಅಂದರೆ ಮ್ಯಾನೇಟರಿ ಡಾಕ್ಯುಮೆಂಟ್ಸನ್ನು ಕೂಡ ಖುದ್ದಾಗಿ ಇದನ್ನು ಮಾಡಲಾಗಿದೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಅಧಿಕೃತವಾಗಿ ನಿಮಗೆ ಫಸ್ಟ್ ವೀಕ್ನಲ್ಲಿ ನಿಮಗೆ ಕಂಬೈನ್ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಅಧಿಕೃತವಾಗಿ ಆಲ್ ಇಂಡಿಯನ್ ಕೌನ್ಸಿಲಿಂಗ್ ಆರಂಭಿಸಿದ ಕೂಡಲೇ ಪ್ರತಿ ವರ್ಷದಾಗೆ ಸೆಕೆಂಡ್ ವೇಲಿ ಕರ್ನಾಟಕದಲ್ಲಿ ಮಾತ್ರ KE ಇಂದ ಅಪ್ಡೇಟನ್ನು ಕೊಡ್ತಾರೆ ಅಂತ ಹೇಳ್ತಾ ಇಂದಿನ ಟಾಪಿಕನ್ನು ಇಲ್ಲೇ ಮುಗಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಕಮೆಂಟ್ಸ್ ಇದನ್ನೇ ಬಾಕ್ಸಲ್ಲಿ ಪಿನ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.